ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, IPL 2026ರಲ್ಲಿ RCB ಆರ್ಭಟ ಮುಂದುವರೆದಿದೆ. ತವರಿನಲ್ಲಿ ಮತ್ತೊಮ್ಮೆ ಅಬ್ಬರಿಸಿರುವ ಬೆಂಗಳೂರು ಬಾಯ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು ಅಕ್ಷರಶಃ ಧೂಳಿಪಟ ಮಾಡಿದ್ದಾರೆ. ಬೌಲಿಂಗ್ನಲ್ಲಿ ಬೆಂಕಿ, ಫೀಲ್ಡಿಂಗ್ನಲ್ಲಿ ಚಿರತೆಯಂಥ ವೇಗ, ಬ್ಯಾಟಿಂಗ್ನಲ್ಲಿ ಬಿರುಗಾಳಿ. ಇದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ಪ್ರದರ್ಶಿಸಿದ ವಿಶ್ವರೂಪ. ಈ ಭರ್ಜರಿ ಜಯದೊಂದಿಗೆ RCB ಪಾಯಿಂಟ್ಸ್ ಟೇಬಲ್ನಲ್ಲಿ ನಂಬರ್ 1 ಸ್ಥಾನಕ್ಕೇರಿ ಟಾಪ್ನಲ್ಲಿದೆ. ಹಾಗಾದರೆ ಅನಾರೋಗ್ಯದ ನಡುವೆಯೂ ಕಿಂಗ್ ಕೊಹ್ಲಿ ಅಬ್ಬರಿಸಿದ ಹೇಗೆ? ಕೇವಲ 1 ರನ್ನಿಂದ 50 ಮಿಸ್ ಆದ ಆ ಬೇಸರದ ಕ್ಷಣ ಹೇಗಿತ್ತು? ಡೇಂಜರಸ್ ಲಕ್ನೋ ತಂಡ ಕೇವಲ 146 ರನ್ಗಳಿಗೆ ಆಲ್ಔಟ್ ಆಗಿದ್ದ ಹೇಗೆ? ಪಂದ್ಯದ ನಂತರ ವಿರಾಟ್ ಕೊಹ್ಲಿ ಬಿಚ್ಚಿಟ್ಟ ಸೀಕ್ರೆಟ್ ಏನು? ಈ ಎಲ್ಲ ಇಂಟ್ರೆಸ್ಟಿಂಗ್ ಹೈಲೈಟ್ಸ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಚಿನ್ನಸ್ವಾಮಿಯಲ್ಲಿ ಅಬ್ಬರದ ಬೌಲಿಂಗ್, 146 ರನ್ಗೆ ಲಕ್ನೋ ಆಲ್ಔಟ್. ಸ್ನೇಹಿತರೆ, ಟಾಸ್ ಗೆದ್ದ ತಕ್ಷಣ ಬೌಲಿಂಗ್ ಆಯ್ದುಕೊಂಡ RCB ಲಕ್ನೋ ಬ್ಯಾಟರ್ಗಳಿಗೆ ಉಸಿರಾಡೋದಿಕ್ಕೂ ಬಿಡಲಿಲ್ಲ. ರಸಿಕ್ದಾರ್, ಹೇಜಲ್ವುಡ್ ಹಾಗೂ ಕಂಬ್ಯಾಕ್ ಹೀರೋ ಭುವನೇಶ್ವರ್ ಕುಮಾರ್ ದಾಳಿಗೆ ಎದುರಾಳಿಗಳು ತತ್ತರಿಸಿ ಹೋದರು. ರಸಿಕ್ದಾರ್ ಕೇವಲ 24 ರನ್ ನೀಡಿ 4 ವಿಕೆಟ್ ಕಿತ್ತು ಲಕ್ನೋ ಬೆನ್ನೆಲುಬು ಮುರಿದ್ರು. ಭುವಿ 3 ವಿಕೆಟ್ ಪಡೆದು ಮಿಂಚಿದ್ರೆ ಹೇಜಲ್ವುಡ್ 1 ವಿಕೆಟ್ ಪಡೆದು ಕಾಡಿದ್ರು. ಮಿಚೆಲ್ ಮಾರ್ಷ್ 40 ರನ್ ಹಾಗೂ ಮುಕುಲ್ ಚೌಧರಿ 39 ರನ್ ಗಳಿಸಿ ಹೋರಾಟ ನೀಡಿದ್ದು ಬಿಟ್ರೆ, ಸ್ಟಾರ್ ಆಟಗಾರರಾದ ಏಡನ್ ಮಾರ್ಕ್ರಮ್, ನಿಕೋಲಸ್ ಪೂರನ್ ಸಂಪೂರ್ಣವಾಗಿ ವಿಫಲರಾದರು. ಇನ್ನು ಕ್ಯಾಪ್ಟನ್ ರಿಷಬ್ ಪಂತ್ ಮೊಣಕೈಗೆ ಪೆಟ್ಟು ಮಾಡಿಕೊಂಡು ಕಣ್ಣೀರು ಹಾಕ್ತಾ ರಿಟೈರ್ಡ್ ಹರ್ಟ್ ಆಗಿ ಹೊರ ನಡೆದಿದ್ದು ಲಕ್ನೋಗೆ ದೊಡ್ಡ ಪೆಟ್ಟು ನೀಡಿತು. ಫಿಲ್ ಸಾಲ್ಟ್ ಮತ್ತು ಟಿಮ್ ಡೇವಿಡ್ ಹಿಡಿದ ಅದ್ಭುತ ಕ್ಯಾಚ್ಗಳ ನೆರವಿನಿಂದ ಲಕ್ನೋ ತಂಡವನ್ನು ಈ ಸೀಸನ್ನ ಅತಿ ಕಡಿಮೆ ಮೊತ್ತವಾದ ಕೇವಲ 146 ರನ್ಗಳಿಗೆ RCB ಆಲ್ಔಟ್ ಮಾಡಿತು. ಅನಾರೋಗ್ಯದ ನಡುವೆಯೂ ಕಿಂಗ್ ಕೊಹ್ಲಿ ಆರ್ಭಟ, 50 ಜಸ್ಟ್ ಮಿಸ್. 147 ರನ್ಗಳ ಸಾಧಾರಣ ಗುರಿ ಬೆನ್ನತ್ತಿದ RCB ಆರಂಭದಲ್ಲೇ ಫಿಲ್ ಸಾಲ್ಟ್ ವಿಕೆಟ್ ಕಳ್ಕೊಂಡು ಆಘಾತಕ್ಕೆ ಗುರಿಯಾಯಿತು. ಆದರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕ್ರೀಸ್ಗಿಳಿದ ವಿರಾಟ್ ಕೊಹ್ಲಿ ಆಟವೇ ಬೇರೆಯಾಗಿತ್ತು. ಕಳೆದ 4-5 ದಿನಗಳಿಂದ ಜ್ವರ ಹಾಗೂ ಮಂಡಿ ನೋವಿನಿಂದ ಬಳಲ್ತಾ ಇದ್ರು ಲೆಕ್ಕಿಸದೆ ಮೈದಾನಕ್ಕಿಳಿದ ಕೊಹ್ಲಿ ಪವರ್ ಪ್ಲೇನಲ್ಲೇ ಲಕ್ನೋ ಬೌಲರ್ಗಳನ್ನು ಬೆಂಡೆತ್ತಿದ್ರು. ಕೇವಲ 34 ಎಸೆತಗಳಲ್ಲಿ 6 ಬೌಂಡ್ರಿ ಹಾಗೂ 1 ಭರ್ಜರಿ ಸಿಕ್ಸರ್ ಸಿಡಿಸಿ 49 ರನ್ ಗಳಿಸಿ ಕೊಹ್ಲಿ ಆವೇಶ್ ಖಾನ್ ಬೌಲಿಂಗ್ನಲ್ಲಿ ಕ್ಯಾಚ್ ನೀಡಿ IPL ಇತಿಹಾಸದಲ್ಲೇ ಮೊದಲ ಬಾರಿಗೆ 49 ರನ್ಗೆ ಔಟ್ ಆಗಿ ಅರ್ಧ ಶತಕದಿಂದ ವಂಚಿತರಾದರು. ಪಂದ್ಯದ ನಂತರ ಮಾತನಾಡಿದ ಕೊಹ್ಲಿ, ನನ್ನ ಆರೋಗ್ಯ ಇನ್ನೂ 100% ಸರಿ ಹೋಗಿಲ್ಲ, ಆದರೆ ತಂಡಕ್ಕೆ ಉತ್ತಮ ಆರಂಭ ಕೊಡೋದು ನನ್ನ ಗುರಿಯಾಗಿತ್ತು. ಚಿನ್ನಸ್ವಾಮಿ ಪಿಚ್ ನಿಧಾನವಾಗಿತ್ತು, ಹಾಗಾಗಿ ಪವರ್ ಪ್ಲೇನಲ್ಲೇ ಪಂದ್ಯವನ್ನ ನಮ್ಮ ಕಡೆಗೆ ವಾಲಿಸಿಕೊಳ್ಳುವ ಪ್ಲಾನ್ ವರ್ಕೌಟ್ ಆಯಿತು. ನಮ್ಮಲ್ಲಿರುವ ಬ್ಯಾಟಿಂಗ್ ಡೆಪ್ತ್ ನಮಗೆ ಯಾವುದೇ ಭಯ ಇಲ್ಲದೆ ಆಡುವ ಸ್ವಾತಂತ್ರ್ಯ ಕೊಟ್ಟಿದೆ ಅಂತ ಹೇಳಿದರು. ಪಾಟಿದಾರ್, ಜಿತೇಶ್ ಸಾಥ್, ಡೇವಿಡ್ ರೊಮ್ಯಾರಿಯೋ ಭರ್ಜರಿ ಫಿನಿಶಿಂಗ್. ಕೊಹ್ಲಿ ಕೊಟ್ಟ ಭರ್ಜರಿ ಆರಂಭವನ್ನ ಉಳಿದ ಬ್ಯಾಟರ್ಗಳು ಮುಂದುವರೆಸಿದ್ರು. ಕ್ಯಾಪ್ಟನ್ ರಜತ್ ಪಾಟಿದಾರ್ ಕೇವಲ 13 ಎಸೆತಗಳಲ್ಲಿ 3 ಭರ್ಜರಿ ಸಿಕ್ಸರ್ ಸಿಡಿಸಿ 27 ರನ್ ಚಚ್ಚಿದ್ರೆ, ಜಿತೇಶ್ ಶರ್ಮಾ ಕೇವಲ 9 ಎಸೆತಗಳಲ್ಲಿ 23 ರನ್ ಸಿಡಿಸಿದ್ರು. ಪ್ರಿನ್ಸ್ ಯಾದವ್ ಬೌಲ್ ಮಾಡಿದ ಒಂದೇ ಓವರ್ನಲ್ಲಿ ಈ ಇಬ್ಬರೂ ಔಟ್ ಆದ್ರು. RCBಗೆ ಟೆನ್ಷನ್ ಇರಲಿಲ್ಲ, ಯಾಕಂದ್ರೆ ಕ್ರೀಸ್ಗೆ ಬಂದ ಟಿಮ್ ಡೇವಿಡ್ ಹಾಗೂ ರೊಮ್ಯಾರಿಯೋ ಶೆಫರ್ಡ್ ಕೇವಲ ಬೌಂಡರಿ ಸಿಕ್ಸರ್ಗಳ ಮೂಲಕ ಡೀಲ್ ಮಾಡಿ ಪಂದ್ಯವನ್ನೇ ಮುಗಿಸಿದ್ರು. RCB ಇನ್ನು ಬರೋಬ್ಬರಿ 29 ಎಸೆತಗಳು ಬಾಕಿ ಇರುವಾಗಲೇ ಕೇವಲ 5 ವಿಕೆಟ್ ಕಳ್ಕೊಂಡು 147 ರನ್ ಬಾರಿಸಿ ಭರ್ಜರಿ ಜಯ ಸಾಧಿಸಿತು. RCBಗೆ ಸತತ ಜಯ, ಲಕ್ನೋ ಕ್ಯಾಪ್ಟನ್ ಪೂರನ್ ಬೇಸರ. ಸ್ನೇಹಿತರೆ, ಈ ಭರ್ಜರಿ ಗೆಲುವಿನ ಮೂಲಕ RCB ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸತತ 5ನೇ ಗೆಲುವು ದಾಖಲಿಸಿ ತನ್ನ ಕೋಟೆಯನ್ನು ಭದ್ರಪಡಿಸಿಕೊಂಡಿದೆ. ಇತ್ತ ಬ್ಯಾಟಿಂಗ್ ವೈಫಲ್ಯದಿಂದ ಕಂಗೆಟ್ಟಿರುವ ಲಕ್ನೋ ಹಂಗಾಮಿ ನಾಯಕ ನಿಕೋಲಸ್ ಪೂರನ್, ಇದು ನಮಗೆ ಕಠಿಣ ಸೀಸನ್, ಬ್ಯಾಟಿಂಗ್ನಲ್ಲಿ ನಾವು ಸಂಪೂರ್ಣ ವಿಫಲರಾಗಿದ್ದೀವಿ. 175 ರನ್ ಮಾಡಿದರೆ ಪೈಪೋಟಿ ನೀಡಬಹುದಾಗಿತ್ತು, ಆದರೂ ನಾವು ಕಂಬ್ಯಾಕ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸ್ನೇಹಿತರೆ, RCBಯ ಈ ಆಲ್ರೌಂಡ್ ಪ್ರದರ್ಶನದ ಬಗ್ಗೆ ನೀವೇನು ಹೇಳ್ತೀರಿ? ಜ್ವರದ ನಡುವೆಯೂ ತಂಡಕ್ಕಾಗಿ ಅಬ್ಬರಿಸಿದ ಕಿಂಗ್ ಕೊಹ್ಲಿಯ ಡೆಡಿಕೇಶನ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? RCB ಇದೇ ಫಾರ್ಮ್ ಮುಂದುವರಿಸಿ ಈ ಬಾರಿ ಕಪ್ ಗೆಲ್ಲತ್ತಾ? ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಹಂಚಿಕೊಳ್ಳಿ. ಕ್ರಿಕೆಟ್ ಲೋಕದ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬ RCB ಅಭಿಮಾನಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಇಂಥ ಆಸಕ್ತಿದಾಯಕ ಮಾಹಿತಿಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ.
ಅಲ್ಲಿವರೆಗೂ ನಮಸ್ಕಾರ.